ನಾವು ಯಾವ ಒಂದು ಕಾಲಘಟ್ಟದವರೆಗೂ ಹಾ ಅನ್ನೋಂಥ ಪದಗಳಿತ್ತು, ಪಾ ಅನ್ನೋಂಥ ಪದಗಳು. ಅಂದರೆ ಹಾ ಅನ್ನೋಂಥ ಪದಗಳನ್ನು ಪಾ ಅಂತ ಪದಗಳಾಗಿ ಬಳಸ್ತಾ ಇದ್ವಿ. ಪಳಗನ್ನಡ, ಪಳೆಯುಳಿಕೆ, ಆ ಥರ ಈ ರೀತಿ ಹಾ ಅನ್ನೋಂಥ ಅಕ್ಷರ ಬರೋಕ್ಕೂ ಮೊದಲು ಪಾ ಅನ್ನೋಂಥ ಪದಗಳನ್ನ ಬಳಕೆ ಆಗ್ತಿತ್ತು, ಅಕ್ಷರಗಳು ಬಳಕೆ ಆಗ್ತಾ ಇತ್ತು. ವಮ ಹಪ ಭೇದ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಯಾವ ಒಂದು ಕಾಲಘಟ್ಟದಲ್ಲಿ ಅದು ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂತಹ ಏನು ಪ್ರಾದೇಶಿಕ ವ್ಯತ್ಯಾಸ ಇರ್ಬೋದು. ಕನ್ನಡ ಭಾಷೆಯ ವಿವಿಧ ಹಂತಗಳು: ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡದ ಜೊತೆಗೆ ಮೈಸೂರು ಕನ್ನಡ, ಕರಾವಳಿ ಕನ್ನಡ, ಏನು ಧಾರವಾಡ, ಕಲಬುರಗಿ ಕನ್ನಡ, ಇದ್ರ ಬಗ್ಗೆ ಪ್ರಾದೇಶಿಕ ವ್ಯತ್ಯಾಸಗಳು ಏನಿದೆ, ಅಲ್ಲಿ ಈ ಕಾರಕ್ಕೂ ಈ ಕಾರಕ್ಕೂ ಎಲ್ಲಿ ಬದಲಾವಣೆಗಳಾಗುತ್ತೆ, ಅಥವಾ ಈ ಒಂದು ಪದಗಳನ್ನ ಕೊಟ್ಟು ಊಟ ಮಾಡಕತ್ತಾರೆ ಅನ್ನುವಂತಹ ವಾಕ್ಯವು ಕನ್ನಡದ ಯಾವ ಒಂದು ಪ್ರಾದೇಶಿಕ ಹಿನ್ನೆಲೆಗೆ ಸಂಬಂಧಪಟ್ಟಿದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ಕೇಳುತ್ತಿದ್ದಾರೆ. ಕನ್ನಡ ಭಾಷೆ ಸಾಮಾಜಿಕ ಪ್ರಭೇದಗಳು: ಬ್ರಾಹ್ಮಣ, ಲಿಂಗಾಯತ, ದಲಿತ, ಮುಸ್ಲಿಂ ಮತ್ತು ಸೋಲಿಗ ಇತ್ಯಾದಿ ಪ್ರಭೇದಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ತಗೊಳ್ತಿದ್ದಾರೆ. ಕನ್ನಡ ಭಾಷೆಯಲ್ಲಿ ಕಂಡುಬರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು. ಸ್ನೇಹಿತರೆ, ಇದ್ರ ಬಗ್ಗೆ ಕನಿಷ್ಠ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. 2 ಅಂಕಗಳು ನಿಮ್ಮ ಜೇಬಲ್ಲಿ ಇರುತ್ತೆ ಅಂತ ಅನ್ಕೊಂಬಿಡಿ. ಸಂಸ್ಕೃತ ಪದಗಳು ಯಾವುದು ಕನ್ನಡಕ್ಕೆ ಬಂದಿರೋದು? ತತ್ಸಮ ತದ್ಭವ ಬಗ್ಗೆನೂ ಪ್ರಶ್ನೆ ಕೇಳ್ಬೋದು ಆ ಸಂದರ್ಭದಲ್ಲಿ. ಪ್ರಾಕೃತ ಪದಗಳು: ಮರಾಠಿ, ಹಿಂದಿ, ಉರ್ದು, ಪೋರ್ಚುಗೀಸ್. ಭಾಳ ಹೆಚ್ಚಾಗಿ ಈ 4 ಏನು ಮರಾಠಿ ಇರ್ಬೋದು, ಹಿಂದಿ, ಉರ್ದು ಮತ್ತು ಪೋರ್ಚುಗೀಸ್, ಈ ಒಂದು 4 ಭಾಷೆಗಳಿಂದ ಕನ್ನಡಕ್ಕೆ ಸ್ವೀಕಾರ ಆಗಿರುವಂತಹ ಪದಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿರಿ. ಇನ್ನು ಅರೇಬಿಕ್ಕು, ಇಂಗ್ಲೀಷಿಂದನೂ ಬಂದಿರ್ತಕ್ಕಂಥ ಭಾಷೆಗಳ ಬಗ್ಗೆನೂ ಕೇಳ್ತಾರೆ. ಇನ್ನು ಭಾಷೆಯಲ್ಲಿ ಬಹಳ ಮುಖ್ಯವಾಗಿ ಕೇಳೋದೇನೆಂದರೆ ಲಿಂಗ ವಿಶೇಷತೆ ಮತ್ತು ಪ್ರತ್ಯಯಗಳ ಬಗ್ಗೆ ಕೇಳ್ತಾರೆ. ಮಹತ್, ಅಹಮತ್ ಅಂದರೆ ಏನು ಅಂತ ಕೇಳ್ತಾರೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ, ಮಗು ಮಲಗಿದೆ, ಇದು ಯಾವ ಒಂದು ಲಿಂಗಕ್ಕೆ ಸೂಚಕವಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಬಹುದು. ಅದು ಪುಲ್ಲಿಂಗಕ್ಕೆ ಬರುತ್ತಾ, ಸ್ತ್ರೀಲಿಂಗಕ್ಕೆ ಬರುತ್ತಾ, ನಪುಂಸಕ ಲಿಂಗಕ್ಕೆ ಬರುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ವಿಭಕ್ತಿಗಳ ಸ್ವರೂಪ ಮತ್ತು ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು: ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು, ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು, ಅದರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಏನೇನು ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಂಡಿರಿ. ಅವೆರಡು ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು, ದ್ವಿತೀಯ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಿ. ಸರ್ವನಾಮ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಕ್ರಿಯಾಪದಗಳು: ಕಾಲಸೂಚಕ, ನಿಷೇಧಾರ್ಥಕ, ಅದಾದಮೇಲೆ ವಿದ್ವಾರ್ಥಕ, ಪ್ರೇರಣಾರ್ಥಕ, ಸಂಭಾವನಾರ್ಥಕ, ಕರ್ಮಣಿ ಮತ್ತು ಏನಿದು ಕರ್ತರಿ ಪ್ರಯೋಗ. ಕರ್ಮಣಿ ಪ್ರಯೋಗ ಅಂದರೆ ಯಾವುದು, ಕರ್ತರಿ ಪ್ರಯೋಗ ಅಂದರೆ ಯಾವುದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಿ. ಅವಕ್ಕೆಲ್ಲವೂ ಕೂಡ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಈ ಒಂದು ಕಾಲಮ್ ಏನಿದೆಯಲ್ಲ ಸ್ನೇಹಿತರೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದುಗಳನ್ನ ಐಡೆಂಟಿಫೈ ಮಾಡೋದು ಏನು ಅಂತ ತಿಳ್ಕೊಂಡ್ರೆ ಸಾಕು. ಇದರಲ್ಲಿ ಬಹಳ ಕಷ್ಟಕರವಾದಂಥ ಸಂಗತಿ ಬೇರೆ ಇನ್ನೇನಿಲ್ಲ. ಇನ್ನು ಸಮಾಸಗಳು. ಸಮಾಸ ಬಗ್ಗೆ ಕೂಡ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. 6 ಸಮಾಸಗಳು ಏನಿದೆಯಲ್ಲ: ಕರ್ಮಧಾರ ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ, ದ್ವಿಗು, ಹರಿಸಮಾಸ, ಕ್ರಿಯಾಸಮಾಸ, ಗಮಕ, ತತ್ಪುರುಷ. ಈ ಒಂದಿಷ್ಟು ಸಮಾಸಗಳು. ಒಕ್ಕಣ್ಣು ಇದು ಯಾವ ಸಮಾಸಕ್ಕೆ ಸೇರುತ್ತದೆ? ಹಳಗನ್ನಡ ಯಾವ ಒಂದು ಸಮಾಸಕ್ಕೆ ಬರುತ್ತದೆ? ಅಥವಾ ದ್ವಿಗು ಸಮಾಸಕ್ಕೆ ಕೆಳಗಿನ ಯಾವ ಒಂದು ಉದಾಹರಣೆಯು ಸರಿಯಾದ ಉತ್ತರವಾಗಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಭಾಷೆಯ ಒಂದು ಸಮಾಸಕ್ಕೆ ಸಂಬಂಧಿಸಿದಂತೆ. ಇನ್ನು ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ. ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಸ್ನೇಹಿತರೆ, ಬಹಳಷ್ಟು ಜನಗಳಿಗೆ ಛಂದಸ್ಸು ಅನ್ನೋಂಥದ್ದು ಕಷ್ಟ ಆಗಿರುತ್ತೆ. ಬಟ್ ಆದರೆ ಕೇಸೆಟ್ಟಲ್ಲಿ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬಹಳಷ್ಟು ಕೇಳ್ತಾರೆ. ಅಂದರೆ ಹಳಗನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರ್ಬೋದು, ಛಂದಸ್ಸಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರ್ಬೋದು, ಕಾವ್ಯ ಮೀಮಾಂಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಭಾಳ ಹೆಚ್ಚಾಗಿ ಕೇಳುವಂಥ ಸಾಧ್ಯತೆಗಳು ಕೇಸೆಟ್ಟಲ್ಲಿ ಇರುತ್ತೆ. ಹಾಗಾಗಿ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಸ್ನೇಹಿತರೆ, ನೀವು 10 ಘಟಕಗಳಲ್ಲಿ ಕನಿಷ್ಠ 6ರಿಂದ 7 ಘಟಕಗಳಿಗೆ ನೀವು ಯಾವ ಘಟಕಗಳಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಥವಾ ನಿಮಗೆ ಯಾವ ಒಂದು ಘಟಕಗಳು ಸುಲಭ ಅನಿಸುತ್ತೆ ಅದ್ರ ಬಗ್ಗೆ ಹೆಚ್ಚಾಗಿ ಅಧ್ಯಯನಗಳನ್ನು ಮಾಡ್ಕೊಳ್ಳಿ. ಉಳಿದಂತಹ 3ರಿಂದ 4 ಘಟಕಗಳು ಏನಿದೆ ಅಂದರೆ ಏನು ಈಗ ಕಾಲಮ್ಗಳೇನಿದೆ, ಇನ್ನೊಂದು 3ರಿಂದ 4 ಕನ್ನಡದ ಬಿಡಿ ಪತ್ರಿಕೆಗಳು,
ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರಿ. ಅದ್ರ ಬಗ್ಗೆ ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಏನೇನು, ರಿಪೀಟೆಡ್ ಪ್ರಶ್ನೆಗಳು ಯಾವುದಿದೆ, ಅದರ ಒಂದು ಸುತ್ತಲಿನ ಬಗ್ಗೆ ಬೇರೆ ರೀತಿ ಪ್ರಶ್ನೆಗಳು ಯಾವುದನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ಗಮನ ಹರಿಸಿರಿ. ಇನ್ನು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಛಂದಸ್ಸಿನ ಉಗಮ ಮತ್ತು ಛಂದಸ್ಸಿನ ನಿಷ್ಪತ್ತಿ, ಛಂದಸ್ಸಿನ ಪಾರಿಭಾಷಿಕ ಪದಗಳು ಅಂದ್ರೆ ಯಾವ್ದು, ಲಯ ಅಂದ್ರೆ ಏನು, ಗಣ ಅಂದ್ರೆ ಏನು, ಯತಿ ಅಂದ್ರೆ ಏನು, ಪ್ರಾಸ ಅಂದ್ರೆ ಏನು, ವಡಿ ಅನ್ನೋದೇನು. ಮತ್ತೆ ಈಗ ಉದಾಹರಣೆಗೆ ಯತಿ ಅನ್ನುವಂಥ ಪದವನ್ನ ಮೊದಲು ಬಳಸಿದವರು ಯಾರು, ಅದು ಯಾವ ಕೃತಿಯಲ್ಲಿದೆ, ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ, ಕವಿರಾಜ ಮಾರ್ಗದಲ್ಲಿ ಛಂದಸ್ಸಿಗೆ ಸಂಬಂಧಿಸಿದಂತೆ ಏನು ಹೇಳಲಾಗಿದೆ, ನಾಗವರ್ಮ ಏನು ಹೇಳಿದ್ದಾನೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ, ಅದನ್ನ ತಿಳ್ಕೊಂಡಿರಿ. ಇನ್ನು ಅಕ್ಷರ ವೃತ್ತ ಇರ್ಬೋದು, ಸಂಸ್ಕೃತ ಅಕ್ಷರ ವೃತ್ತ ಅಂದ್ರೆ ಅದು ಸಂಸ್ಕೃತದ ಒಂದು ಇದು ಛಂದಸ್ಸು, ಮಾತ್ರ ಛಂದಸ್ಸು ಅಂದ್ರೆ ಪ್ರಾಕೃತ, ಅಂಶ ಛಂದಸ್ಸು ಅದು ದೇಸಿ ಕನ್ನಡ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಂಬಿಡಿ ಸ್ನೇಹಿತರೆ. ಇಷ್ಟೇ ಈ ಒಂದು 3 ಪ್ರಕಾರಗಳು. ಒಂದು ಅಕ್ಷರ ಛಂದಸ್ಸು, ಇನ್ನೊಂದು ಮಾತ್ರ ಛಂದಸ್ಸು, ಇನ್ನೊಂದು ಅಂಶ ಛಂದಸ್ಸು. ಇವುಗಳಲ್ಲಿ ಯಾವ್ಯಾವ್ದು ಬರ್ತವೆ, ಯಾವ ಕೃತಿಗಳು, ಈಗ ಪಂಪ ಭಾರತ ಅನ್ನೋದು ಯಾವ್ದಕ್ಕೆ ಹೋಗುತ್ತೆ, ಅದು ರಗಳೆಗಳಲ್ಲಿ ಬರುತ್ತಾ, ಛಂದಸ್ಸಲ್ಲಿ ಬಂದ್ರೆ ಯಾವ್ದಕ್ಕೆ ಬರುತ್ತದು, ಯಾವ್ದು ಮಾತ್ರ ಛಂದಸ್ಸಿಗೆ ಬರುತ್ತಾ, ಅಕ್ಷರಕ್ಕೆ ಬರುತ್ತಾ, ಅಂಶ ಛಂದಸ್ಸಿಗೆ ಬರುತ್ತಾ, ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಹೊಸಗನ್ನಡದ ಛಂದಸ್ಸು, ಆಧುನಿಕ ಛಂದಸ್ಸಿನ ಸ್ವರೂಪ, ಪಾರಿಭಾಷಿಕ ಪದಗಳು ಮತ್ತು ವಿವರಣೆ, ಮಾತ್ರೆ, ಮುಡಿ, ಪದ್ಮಗಣ, ಅನಗತ, ಮೌನ, ಹುಸಿ ಮತ್ತು ಗಣ. ಸ್ನೇಹಿತರೆ, ಈಗ ಕುವೆಂಪು ಅವರು ಕೂಡ ಹೊಸಗನ್ನಡ ಛಂದಸ್ಸಲ್ಲಿ ಬರೀತಾರೆ. ಇನ್ನು ನವೋದಯ ಕಾಲಘಟ್ಟಕ್ಕಿಂತ ಸ್ವಲ್ಪ ಹಿಂದೆ ಅರುಣೋದಯ ಕಾಲಘಟ್ಟ ಅಂತ ಇಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದಷ್ಟು ಕವಿಗಳಿರ್ಬೋದು, ಅವರೆಲ್ಲರೂ ಕೂಡ ಛಂದಸ್ಸನ್ನ ಬಳಕೆ ಮಾಡ್ಕೊಂಡು ಒಂದಷ್ಟು ಕೃತಿಗಳನ್ನ ಬರೀತಾರೆ. ಅದರಲ್ಲಿ ಸರಳ ಛಂದಸ್ಸು, ಮಹಾ ಛಂದಸ್ಸು, ಪ್ರಗಾತ, ಸಾನೆಟ್ ಮತ್ತು ಮುಕ್ತ ಛಂದಸ್ಸು, ಇವುಗಳನ್ನ ಯಾರು ಆಯ್ಕೆ ಮಾಡ್ಕೊಂಡು ಈಗ ಕುವೆಂಪು ಅವರು ಸರಳ ರಗಳೆಯಲ್ಲಿ ಯಾವ್ದು ಬರೆದಿದ್ದಾರೆ, ಮಹಾ ಛಂದಸ್ಸನ್ನ ಬಳಸ್ಕೊಂಡು ಯಾವ ಕೃತಿನ ರಚನೆ ಮಾಡಿದ್ದಾರೆ, ಮುಕ್ತ ಛಂದಸ್ಸಲ್ಲಿ ಬರ್ದಿದಾರ, ಪ್ರಗಾತ ಬರ್ದಿದ್ರೆ ಅದು ಯಾವುದು, ಸಾನೆಟ್ ಅನ್ನುವಂಥದ್ದು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ನೀವು ಈ ಒಂದು ಪತ್ರಿಕೆನ ಬಹಳ ಈಸಿಯಾಗಿ ಅದನ್ನ ನೀವು ದಾಟಿಸಬಹುದು. ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ. ಸ್ನೇಹಿತರೆ, ಇಲ್ಲಿ ಇಷ್ಟೊತ್ತು ನಾನು ಕೂಡ ಛಂದಸ್ ಬಗ್ಗೆ ಹೇಳಿದ್ದೀನಿ, ಇದಿಷ್ಟು ಕೂಡ ಛಂದಸ್ದು. ಗ್ರಂಥ ಸಂಪಾದನೆ ಹೇಳ್ತೀನಿ. ಛಂದಸ್ಸಲ್ಲೂ ಕೂಡ ಇತ್ತೀಚೆಗೆ ಪ್ರಶ್ನೆಗಳನ್ನ ತೆಗಿತಾರೆ ಸ್ನೇಹಿತರೆ. ಕಡ್ಡಾಯವಾಗಿ 1 ಅಥವಾ 2 ಪ್ರಶ್ನೆಗಳು ನಿಮ್ಗೆ ಛಂದಸ್ ಬಗ್ಗೆ ಬಂದೇ ಬರುತ್ತೆ. ಗ್ರಂಥ ಸಂಪಾದನೆ ಬಗ್ಗೆ ನಾವು ಈಗ ನೋಡೋಣ. ಏನಿದೆ ಮೊದಲನೇದು, ಗ್ರಂಥ ಸಂಪಾದನೆ ಅಂದ್ರೆ ಏನು, ಅದರ ಅರ್ಥ, ಸ್ವರೂಪ, ಇತಿಹಾಸ ಮತ್ತೆ ಅಧ್ಯಯನಗಳು. ಗ್ರಂಥ ಸಂಪಾದನೆ ಅಂದ್ರೆ ಏನು, ಅದು ಮೊದಲು ಪ್ರಾರಂಭವಾಗಿದ್ದು ಯಾರು, ಮತ್ತೆ ಅದಕ್ಕೆ ದೇಶೀಯ ವಿದ್ವಾಂಸರ ಕೊಡುಗೆಗಳೇನು, ಅಥವಾ ಪಾಶ್ಚಿಮಾತ್ಯ ಅಥವಾ ವಿದೇಶಿ ವಿದ್ವಾಂಸರ ಕೊಡುಗೆ ಏನು ಗ್ರಂಥ ಸಂಪಾದನೆಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಯಾವ ವಿದ್ವಾಂಸ ಯಾವ ಒಂದು ಗ್ರಂಥವನ್ನ ಸಂಪಾದನೆ ಮಾಡಿದಾನೆ ಅನ್ನೋದನ್ನ ತಿಳ್ಕೊಳ್ಳಿ. ಮತ್ತೀಗ ಶಬ್ದಮಣಿ ದರ್ಪಣ, ಶಬ್ದಮಣಿ ದರ್ಪಣವನ್ನ ಮೊದಲು ಗ್ರಂಥ ಸಂಪಾದನೆ, ಅದನ್ನ ಸಂಪಾದನೆ ಮಾಡಿದ್ದು ಯಾರು, ಶಬ್ದಮಣಿ ದರ್ಪಣವನ್ನ ಮೊದಲು ಸಂಪಾದನೆ ಮಾಡಿದವರು ಯಾರು, ನಂತರದಲ್ಲಿ ಸಂಪಾದನೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಗಮನ ಇರಬೇಕಾಗತ್ತೆ. ಯಾಕೆ ಅಂತಂದ್ರೆ ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿದಂಥ ಕೆಳಗಿನ ವಿದ್ವಾಂಸರುಗಳನ್ನು ಅನುಕ್ರಮದಲ್ಲಿ ಜೋಡಿಸಿ ಅಥವಾ ಗುರುತಿಸಿ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳು ಬಹಳ ಇದೆ. ಬರೀ ಶಬ್ದಮಣಿ ದರ್ಪಣ ಅಥವಾ ಕವಿರಾಜ ಮಾರ್ಗ ಕೃತಿ ಅಂತಾನೆ ಅಲ್ಲ, ಆದಿಪುರಾಣದ ಬಗ್ಗೆ ಕೇಳಬಹುದು, ಅಥವಾ ಕನ್ನಡದಲ್ಲಿ ಈ ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತ ಅನೇಕ ಕೃತಿಗಳೇನಿದೆ ಅವುಗಳನ್ನ ಗ್ರಂಥ ಸಂಪಾದನೆ ಹಿನ್ನೆಲೆಯಲ್ಲೂ ಕೂಡ ಕೇಳ್ತಾರೆ. ಕನ್ನಡ ಹಸ್ತಪ್ರತಿಗಳ ಮಹತ್ವ, ಸ್ಕಾಲಿತ್ಯ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕು. ಗ್ರಂಥ ಸಂಪಾದನೆಯಲ್ಲಿ ಆಗುವಂತಹ ಅಥವಾ ಹಸ್ತಪ್ರತಿ ಶಾಸ್ತ್ರದ ಸಂದರ್ಭದಲ್ಲಿ ಆಗುವಂತಹ ತಪ್ಪುಗಳನ್ನ ಸ್ಕಾಲಿತ್ಯ ಅಂತ ಹೇಳ್ತಾರೆ. ಸ್ಕಾಲಿತ್ಯ ಬಗೆಗಳು ಅಂದ್ರೆ ಕಣ್ಣು ತಪ್ಪು ಇರ್ಬೋದು, ದೃಷ್ಟಿ ತಪ್ಪು ಇರ್ಬೋದು, ಅಥವಾ ಕೇಳಿಸ್ಕೊಳ್ಳೋದ್ರಲ್ಲಿ ತಪ್ಪಿರ್ಬೋದು, ಅಥವಾ ವ್ಯಾಕರಣ ತಪ್ಪಿರ್ಬೋದು. ಆ ರೀತಿಯಾದಂಥದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅದೆಲ್ಲ ಪರಿಚಯ ಇದ್ರೆ ಸಾಕು ಸ್ನೇಹಿತರೆ ನಿಮ್ಗಳಿಗೆ.
ಇನ್ನು ಶಿಷ್ಟ ಸಾಹಿತ್ಯ, ಪಾಠ ಪರಿಷ್ಕರಣದಲ್ಲಿ, ಶಾಸನ, ಜಾನಪದ, ಫ್ಲೀಟು, ಇವರೆಲ್ಲರೂ ಕೂಡ ಗ್ರಂಥ ಸಂಪಾದಕರು. ನೋಡಿ, ಫ್ಲೀಟಿಂದ ಆರಂಭ ಆಗುತ್ತೆ. BL ರೈಸ್, ಕಿಟಲ್, ಮೋಂಗ್ಲಿಂಗ್, ಇವರೆಲ್ಲರೂ ಕೂಡ ವಿದೇಶಿ ವಿದ್ವಾಂಸರು. ಗಾಗು ಹಳಕಟ್ಟಿ, ಆಯ್ತಾ, DL ನರಸಿಂಹಾಚಾರ್, ಶಾಂತಿರಾಜ ಶಾಸ್ತ್ರಿಗಳು, L ಬಸವರಾಜು, ಹಿರೇಮಠ್, ಇವರೆಲ್ಲರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಹಳ ದುಡಿದಂತಹ ವಿದ್ವಾಂಸರುಗಳು. ನಿಮಗೆ ಬಹಳ ಮುಖ್ಯವಾಗಿ ಇವ್ರ ಜೊತೆಗೆ MM ಕಲಬುರ್ಗಿ, ಇವರ ಒಂದು ಈ ಕ್ಷೇತ್ರದಲ್ಲಿ ಇವರ ಒಂದು ಕೊಡುಗೆ ಬಹಳ ಅಪಾರವಾಗಿದೆ. ಇವರು ಎಲ್ಲರೂ ಕೂಡ ಈ ಒಂದು ಕ್ಷೇತ್ರ ಅಂದರೆ ಗ್ರಂಥ ಸಂಪಾದನೆ ಮತ್ತು ಹಸ್ತಪ್ರತಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೃತಿಗಳನ್ನು ಕೂಡ ತಂದಿದ್ದಾರೆ. ಇವರು ಬರೀ ಗ್ರಂಥ ಸಂಪಾದನೆ ಅಷ್ಟೇ ಅಲ್ಲ, ಈಗ MM ಕಲಬುರ್ಗಿ ಅವರು ಹಸ್ತಪ್ರತಿಗೆ ಸಂಬಂಧಪಟ್ಟಂತೆ ಮತ್ತು ಗ್ರಂಥ ಸಂಪಾದನೆಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅದ್ರ ಜೊತೆಗೆ MM ಕಲಬುರ್ಗಿ ಅವರು ಕವಿರಾಜ ಮಾರ್ಗದ ಪರಿಸರದ ಒಂದು ಹಿನ್ನೆಲೆಯಲ್ಲಿ ಅವರು PhD ಪ್ರಬಂಧವನ್ನ ಬರೆದಿರೋದು. ಇದ್ರ ಬಗ್ಗೆನೂ ತಿಳ್ಕೊಂಡಿರ್ಬೇಕು ನೀವು. ಈ ರೀತಿಯಾದಂಥ ಬಹಳ ಅಪರೂಪದ ಸೂಕ್ಷ್ಮವಾದಂಥ ವಿಚಾರಗಳನ್ನು ಕೂಡ ಕೆಲವೊಮ್ಮೆ ಕೇಳಬಹುದಾದಂಥ ಸಾಧ್ಯತೆಗಳಿರ್ತವೆ. ಇನ್ನು ಪತ್ರಿಕೆ 7, ಪತ್ರಿಕೆ 7 ನಾವು ಯಾವುದನ್ನ ನೋಡ್ಬೋದು? ಪತ್ರಿಕೆ 7 ಅಂದರೆ ಘಟಕ 7, ಓಕೆ ಅಲ್ವಾ? ಕನ್ನಡ ಕಾವ್ಯ ಮೀಮಾಂಸೆ, ಭಾರತೀಯ ಕಾವ್ಯ ಮೀಮಾಂಸೆ, ಪಾಶ್ಚಿಮಾತ್ಯ ಮತ್ತು ಕನ್ನಡ ಕಾವ್ಯ ಮೀಮಾಂಸೆ. ಇದರಲ್ಲಿ ನೋಡ್ಕೊಳ್ಳಿ, ಒಂದನೇದು ಭಾರತೀಯ ಕಾವ್ಯ ಮೀಮಾಂಸೆ, ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ, ಕನ್ನಡದ ಕಾವ್ಯ ಮೀಮಾಂಸೆ. 3 ಬಗೆಗಳನ್ನ ನೀವು ಗುರುತಿಸ್ಕೋಬಹುದು, ಭಾರತೀಯ, ಪಾಶ್ಚಿಮಾತ್ಯ ಮತ್ತು ಕನ್ನಡ. ಮೊದಲನೇ ಹೆಜ್ಜೆಯಲ್ಲಿ ನೀವೇನು ಮಾಡ್ಬೇಕಂತಂದ್ರೆ, ಯಾವ ಕಾವ್ಯ ಮೀಮಾಂಸಕ ಅಥವಾ ವಿದ್ವಾಂಸ ಏನಿದಾರಲ್ಲ ಅವರು ಭಾರತೀಯ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ಬರ್ತಾರಾ, ಕನ್ನಡ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ಬರ್ತಾರಾ, ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ಬರ್ತಾರಾ ಅನ್ನೋದನ್ನ ಮೊದಲು ನೀವು ಗುರುತು ಮಾಡ್ಕೊಳ್ಬೇಕು. ಆಯಾ ಮೀಮಾಂಸಕ ಮತ್ತು ಅವನ ಕಾಲಘಟ್ಟ, ಅವನ ಕೃತಿ ಮತ್ತೆ ಅವನು ಹೇಳಿರ್ತಕ್ಕಂಥ ಶ್ಲೋಕ ಅಥವಾ ಈಗ ಶಬ್ದಾರ್ಥವು ಸಹಿತವು ಕಾವ್ಯಂ ರೀತಿರಾತ್ಮ ಕಾವ್ಯಸ್ಯ, ಈ ರೀತಿಯಾದಂತಹ ಏನು ಧ್ಯೇಯ ವಾಕ್ಯಗಳಿರ್ಬೋದು ಅಥವಾ ಕಾವ್ಯದ ಲಕ್ಷಣಗಳನ್ನು ಕುರಿತು ಅವರು ಹೇಳಿರ್ತಕ್ಕಂತಹ ವಾಕ್ಯಗಳನ್ನು ನೀವು ಅದನ್ನು ಐಡೆಂಟಿಫೈ ಮಾಡಿ ಅವ್ರ ಪಕ್ಕ ಒಂದು ಕಾಲಮ್ಗಳನ್ನು ಹಾಕಿ ಬರ್ಕೊಳ್ಳೋದ್ರಿಂದ ನಿಮಗೆ ಅದು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ. ಕನ್ನಡ ಮೊದಲು ಕಾವ್ಯ ಮೀಮಾಂಸೆಯ ಪರಿಕಲ್ಪನೆ ಮತ್ತು ಸ್ವರೂಪ ಹಿನ್ನೆಲೆ. ಕಾವ್ಯ ಮೀಮಾಂಸೆ ಅನ್ನುವಂಥ ಪದಕ್ಕೂ ಮೊದಲು ನಾವು ಯಾವ ಪದವನ್ನು ಬಳಸ್ತಾ ಇದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕಾಗತ್ತೆ. ಕಾವ್ಯ ಮೀಮಾಂಸೆ ಅನ್ನುವಂಥ ಪದವನ್ನ ಯಾರು ನೀಡಿದ್ದು, ರಾಜಶೇಖರನ ಯಾವ ಕೃತಿಯಿಂದ ಅದು ಕಾವ್ಯ ಮೀಮಾಂಸೆ ಅನ್ನೋಂಥ ಬರುತ್ತೆ. ಅದಕ್ಕೂ ಮೊದಲು ಕಾವ್ಯ ಮೀಮಾಂಸೆಯನ್ನು ನಾವು ಏನಂತ ಕರಿತಿದ್ವಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಿ. ಕವಿ, ಕಾವ್ಯ ಮತ್ತು ಸಹೃದಯ, ಕಾವ್ಯದ ಲಕ್ಷಣ, ಸ್ವರೂಪ, ಪ್ರಯೋಜನ. ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಪ್ರಸ್ಥಾನಗಳು ಪ್ರತಿಭೆ ಇರ್ಬೋದು, ವ್ಯುತ್ಪತ್ತಿ, ಅಲಂಕಾರ, ಗುಣ, ರೀತಿ, ಧ್ವನಿ, ರಸ, ಔಚಿತ್ಯ, ವಕ್ರೋಕ್ತಿ. ಅಲಂಕಾರಗಳಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ. ಗುಣವನ್ನು ಕುರಿತು ಯಾವ ಮೀಮಾಂಸಕ ಹೇಳ್ತಾನೆ, ರೀತಿಯನ್ನು ಕುರಿತು ಯಾರು ಹೇಳ್ತಾರೆ, ರೀತಿರಾತ್ಮ ಕಾವ್ಯಸ್ಥ ಅಂತ ಯಾರು ಹೇಳ್ತಾರೆ, ಧ್ವನಿನ ಕುರಿತು ಯಾರು ಹೇಳ್ತಾರೆ, ಆನಂದವರ್ಧನ ಏನು ಹೇಳ್ತಾನೆ, ರಸ ಭರತ ಏನು ಹೇಳಿದಾನೆ, ಎಷ್ಟು ರಸಗಳನ್ನು ಹೇಳಿದಾನೆ, 8ನೇ ರಸವನ್ನು ಹೇಳಿದ್ಯಾರು, ಔಚಿತ್ಯ ಅಂದ್ರೆ ಏನು, ವಕ್ರೋಕ್ತಿ ಬಗ್ಗೆ ಯಾರು ಮಾತಾಡ್ತಾರೆ, ವಕ್ರೋಕ್ತಿ ಬಗ್ಗೆ ಕೃತಿ ತಂದಿರೋರು ಯಾರು, ಔಚಿತ್ಯ ಅನ್ನೋಂಥ ಪದನ ಮೊದಲು ಬಳಕೆ ಮಾಡಿದಿರೋರು ಯಾರು, ವಕ್ರೋಕ್ತಿ ಅನ್ನೋ ಪದಂತ ಮೊದಲು ಬಳಕೆ ಮಾಡಿರುವಂಥದ್ದು ಯಾರು. ಈ ರೀತಿಯಾದಂತಹ ಸೂಕ್ಷ್ಮ ವಿಚಾರಗಳು ನಿಮಗೆ ಗೊತ್ತಿರಬೇಕು. ಪ್ರಮುಖ ಭಾರತೀಯ ಮೀಮಾಂಸಕರು ಮತ್ತು ಅವರ ಕೃತಿಗಳು ಈಗಾಗಲೇ ಇಲ್ಲಿ ನೀಡಿರುವ ಹಾಗೆ ಭರತ, ಭಾಮಹ, ದಂಡಿ, ವಾಮನ, ರಾಜಶೇಖರ, ಕುಂತಕ, ಮಮ್ಮಟ, ವಿಶ್ವನಾಥ, ಆನಂದವರ್ಧನ, ಅಭಿನವಗುಪ್ತ, ಶ್ರೀ ವಿಜಯ, ಉದಯಾದಿತ್ಯ, ಸಾಳ್ವ ಮತ್ತು ತಿರುಮಲಾರ್ಯ. ಇಷ್ಟು ಜನ ಕೂಡ ಭಾರತೀಯ ಕಾವ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ಬರುತ್ತವರು. ಇನ್ನು ಪಾಶ್ಚಿಮಾತ್ಯ ಮೀಮಾಂಸೆಗೆ ಬರೋಣ. ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ. ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯ ಸ್ವರೂಪ ಮತ್ತು ಹಿನ್ನೆಲೆ. ಇದ್ರ ನೀವು ಈ ಪತ್ರಿಕೆನ ಯಾವ ರೀತಿ ನೋಡ್ಕೊಳ್ಬೇಕಂದ್ರೆ ಸ್ನೇಹಿತರೆ, ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆನ ಮುಖಾಮುಖಿಯಾಗಿ, ಅಂದ್ರೆ ಯಾವ ಒಂದು ಈಗ ಕೆಥಾಸಿಸ್ ಅನ್ನುವಂಥದ್ದು ಕನ್ನಡದ ಯಾವ ಒಂದು ಕಾವ್ಯದ ಲಕ್ಷಣಕ್ಕೆ ಹೋಲ್ತಾ ಇದೆ ಅಥವಾ ಯಾವ ಒಂದು ಸಿದ್ಧಾಂತಕ್ಕೆ ಅದು ಹೋಲ್ತಾ ಇದೆ,
ಭಾವಯತ್ರ ಪ್ರತಿಭೆ ಇರ್ಬೋದು, ಕಾರ್ಯೇತರ ಪ್ರತಿಭೆ ಇರ್ಬೋದು, ಅದು ಇಂಗ್ಲೀಷಿನ ಅಥವಾ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯ ಯಾವ ಒಂದಕ್ಕೆ ಹೋಲ್ತಾ ಇದೆ, ಅದ್ರ ಬಗ್ಗೆ ಪ್ರತಿಭೆ ಅನ್ನೋದ್ರನ್ನ ಇಂಗ್ಲೀಷ್ನಲ್ಲಿ ಏನು ಹೇಳ್ತಿದ್ರೋ ಅವರ ಒಂದು ಕಾವ್ಯದ ಲಕ್ಷಣಗಳು ಯಾವ ಥರ ಇತ್ತೋ ಆ ಮೀಮಾಂಸೆಯಲ್ಲಿ ಅದಕ್ಕೆ ಇರ್ತಕ್ಕಂತಹ ಒಂದು ಪಾರಿಭಾಷಿಕ ಪದ ಏನು ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಕನ್ನಡ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳು: ಅನುಕರಣೆ, ಕೆಥಾಸಿಸ್, ಭವ್ಯತೆ, ಇಮ್ಯಾಜಿನೇಷನ್, ಮಾನಸಿಕ ದೂರ ಈ ಒಂದು ಪರಿಕಲ್ಪನೆಯನ್ನು ನೀಡಿದವರು ಯಾರು? ಕಾವ್ಯದ ಪ್ರತಿಮೆ, ವಸ್ತು ಪ್ರತಿರೂಪ, ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಇದು ಕೂಡ ಬಹಳ ಇಂಪಾರ್ಟೆಂಟು. ಅದಾದ್ಮೇಲೆ ವ್ಯಕ್ತಿತ್ವ ನಿರಸನ ಅಭಿವ್ಯಕ್ತಿ ಮತ್ತು ಸಂವಹನ ತತ್ವ. ಏನಿದಿಷ್ಟು ಪರಿಕಲ್ಪನೆಗಳೇನಿದೆಯಲ್ಲ ಸ್ನೇಹಿತರೆ, ಯಾವ ಒಬ್ಬ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸಕ ಇಲ್ಲಿರ್ತಕ್ಕಂತಹ ಯಾವ ಒಂದು ಪರಿಕಲ್ಪನೆಯನ್ನು ಕುರಿತು ಹೇಳಿದಾನೆ, ಸಾಧ್ಯ ಆದ್ರೆ ಅವುಗಳ ಕೃತಿ, ಇದ್ರನ್ನು ತಿಳ್ಕೊಂಡಿದ್ರೆ ಸಾಕು ಈ ಒಂದು ಇದಕ್ಕೆ. ಇನ್ನು ಪ್ರಮುಖ ಕಾವ್ಯ ಮೀಮಾಂಸಕರು: ಪ್ಲೇಟೋ, ಅರಿಸ್ಟಾಟಲ್, ಹೋರೆಸ್, ಲಾಂಜನೀಸ್, ಕೊರೋಜೆ, ಸ್ಯಾಮ್ಯುಯಲ್ ಜಾನ್ಸನ್, ವರ್ಡ್ಸ್ವರ್ತ್, ಕೋಲ್ರಿಡ್ಜ್, ಶೆಲ್ಲಿ, ಮ್ಯಾಥೋ ಆರ್ನಲ್ಡ್ ಮತ್ತು ಟಿ.ಎಸ್. ಎಲಿಯಟ್. ಪ್ಲೇಟೋ ಇಂದ ಆರಂಭವಾಗಿ ಕೀಟ್ಸು, ಅರಿಸ್ಟಾಟಲ್, ಹೋರೆಸ್ಸು, ಟಿ.ಎಸ್. ಎಲಿಯಟ್ ವರೆಗೂ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ದೇಶೀಯ ವಿದ್ವಾಂಸರಂತೆಯೇ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸಕರು ಕೂಡ ಬಹಳ ಮುಖ್ಯ. ಯಾಕೆಂದರೆ ನಮ್ಮಲ್ಲಿ ಮತ್ತು ಅವರಲ್ಲಿ ಕೂಡ ಅನೇಕ ಸಾಮ್ಯಗಳಿದೆ, ವೈಷಮ್ಯಗಳಿದೆ, ಅಥವಾ ಅಂದರೆ ವ್ಯತ್ಯಾಸಗಳಿದೆ. ಅದನ್ನು ನೀವು ತಿಳ್ಕೊಳ್ಬೇಕು. ಕನ್ನಡ ಕಾವ್ಯ ಮೀಮಾಂಸೆ ಬಗ್ಗೆ ಹೇಳ್ತೀನಿ. ಕಾವ್ಯ ಮೀಮಾಂಸೆ ಅನ್ನೋದು ನಿಜಕ್ಕೂ ಒಂದು ತುಂಬ ಸುಂದರವಾದಂತಹ ಒಂದು ಕ್ಷೇತ್ರ. ಅದು ಕೇಳೋದಕ್ಕೆ ಅಥವಾ ಅದನ್ನು ಅಧ್ಯಯನ ಮಾಡೋದಕ್ಕೆ ನೀವು ಪ್ರಾರಂಭದಲ್ಲಿ ಅದನ್ನು ತಗೊಳಿದ್ರೆ ಅದು ನಿಮಗೆ ಹಿಡಿತಕ್ಕೆ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಮೊದಲು ಕನ್ನಡ ಕಾವ್ಯ ಮೀಮಾಂಸೆಯನ್ನು ನೀವು ಅದನ್ನು ಅಭ್ಯಾಸ ಮಾಡೋಕ್ಕೂ ಮೊದಲು ಬೇರೆ ಯಾವುದಾದ್ರೂ ಅಂದರೆ ಏನು ಕನ್ನಡ ಸಾಹಿತ್ಯ ಚರಿತ್ರೆ ಇರ್ಬೋದು, ಪ್ರಾಚೀನ ಸಾಹಿತ್ಯ ಚರಿತ್ರೆ ಅಥವಾ ಮಧ್ಯಕಾಲೀನ ಸಾಹಿತ್ಯ ಚರಿತ್ರೆ, ಈ ರೀತಿಯಾದಂಥ ಯಾವ್ದಾದ್ರು ಒಂದಷ್ಟು ಕೃತಿನ ಅಥವಾ ಒಂದಷ್ಟು ಘಟಕ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ನಂತರದಲ್ಲಿ ನೀವು ಶಾಸ್ತ್ರ ಪತ್ರಿಕೆಗಳಿಗೆ ಬರೋದು ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಕನ್ನಡ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆ ಮತ್ತು ಸ್ವರೂಪ ಹಿನ್ನೆಲೆ: ರಾಷ್ಟ್ರೀಯವಾದ, ಜಾಗತೀಕರಣ, ಆಮೇಲೆ ನಿರ್ವಸಾಹತೀಕರಣ, ಸಂಸ್ಕೃತ, ದ್ರಾವಿಡ ಮತ್ತು ಕನ್ನಡತ್ವ, ಸಂಸ್ಕೃತ ಭಾಷಾ ಸಾಹಿತ್ಯಕ್ಕೆ ಇರುವ ಲೋಕದೃಷ್ಟಿ. ದ್ರಾವಿಡ ಸಾಹಿತ್ಯ ಮೀಮಾಂಸೆಯ ಮುಖ್ಯ ಅಂಶಗಳು: ತಮಿಳಿನ ಅಂಗಮ್ಮು, ಪರಂಪರೆ ಕಲ್ಪನೆ ಇವುಗಳು. ಆಮೇಲೆ ಕನ್ನಡ ಕಾವ್ಯ ಮೀಮಾಂಸೆಯ ಪ್ರಮುಖ ಅಂಶಗಳು: ಆಧುನಿಕ ಪೂರ್ವ ಮೀಮಾಂಸೆ ಮತ್ತು ಚಾರಿತ್ರಿಕತೆ, ಆಧುನಿಕ ಮೀಮಾಂಸೆ ಮತ್ತು ಚಾರಿತ್ರಿಕತೆ, ಪೂರ್ವ ಮತ್ತು ಆಧುನಿಕ ಮೀಮಾಂಸೆ ಮತ್ತು ಚಾರಿತ್ರಿಕತೆ. ಕನ್ನಡ ಛಂದ ರೂಪಗಳು, ಸಾಹಿತ್ಯ ಮೀಮಾಂಸೆಯ ಜೊತೆಗೆ ಅವುಗಳ ಸಂಬಂಧ, ಇವುಗಳ ಬಗ್ಗೆ ನೀವು ಗಮನ ಹರಿಸಿ. ಆಧುನಿಕ ಕಥನಗಳಲ್ಲಿ ಕನ್ನಡ ಸಾಹಿತ್ಯ ಮೀಮಾಂಸೆ: ನುಡಿ, ಕಥನ, ಭಾಷೆ, ಗದ್ಯ, ಕಥನ, ಗದ್ದೆ ಮತ್ತು ಕಾದಂಬರಿ ಮತ್ತು ಅನ್ಯಶಿಸ್ತಿನ ಕಥನಗಳು. ಇಲ್ಲಿವರೆಗೂ ಕೇಳೋದ್ರ ಕಾವ್ಯ ಮೀಮಾಂಸೆಯಲ್ಲಿ ಇರ್ತವೆ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಕನ್ನಡದ ಕಾವ್ಯ ಮೀಮಾಂಸೆಯ ಬಗ್ಗೆ ಪ್ರಶ್ನೆಗಳು ಕೇಳಿದ್ದಾರೆ. ಆದರೆ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಗೆ ಹೋಲಿಸಿದರೆ ಕನ್ನಡ ಕಾವ್ಯ ಮೀಮಾಂಸೆಯಲ್ಲಿ ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಭಾರತೀಯ ಮತ್ತು ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಯನ್ನು ಕಡ್ಡಾಯವಾಗಿ ಅದನ್ನು ಹೆಚ್ಚು ಅಭ್ಯಾಸ ಮಾಡಿ. ಕನ್ನಡ ಕಾವ್ಯ ಮೀಮಾಂಸೆಯ ಬಗ್ಗೆನೂ ಹೆಚ್ಚಾಗಿ ತಿಳ್ಕೊಂಡಿರಿ. ಹೇಳೋದಕ್ಕಾಗಲ್ಲ, ಈ ಬಾರಿ ಕನ್ನಡ ಕಾವ್ಯ ಮೀಮಾಂಸೆಯ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಬರಬಹುದು. ಇನ್ನು ಮುಂದೆ ನಮಗೆ ಕಾಣಿಸ್ಕೊಳ್ಳೋದೆ ಜನಪದ ಅಧ್ಯಯನ. ಜಾನಪದ ಏನು ಜನಪದ ಇರ್ಬೋದು ಅಥವಾ ಜಾನಪದ, ಇವೆರಡಕ್ಕೂ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ, ಅವೆರಡು ಪದಗಳ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಫೋಕ್ ಅಂದ್ರೆ ಏನು, ಫೋಕ್ಲೋರ್ ಅಂದ್ರೆ ಏನು, ಅದರ ಬಗ್ಗೆ ತಿಳ್ಕೊಂಡಿರ್ಬೇಕು. ಜನಪದ ಅಂತಂದ್ರೆ ಕೇವಲ ಬಾಯಿಂದಕ್ಕೆ ಬಂದಿರತಕ್ಕಂಥ ಒಂದು ಮೌಖಿಕ ಸಂಸ್ಕೃತಿ. ಇಷ್ಟೇ ತಿಳ್ಕೊಂಡ್ರೆ ಜನಪದದಲ್ಲಿ ಆ ಪತ್ರಿಕೆಯನ್ನು ನೀವು ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಜನಪದದಲ್ಲಿ ನೀವು ಊಹಿಸಕ್ಕೆ ಸಾಧ್ಯ ಇರತಕ್ಕಂತಹ ಪ್ರಶ್ನೆಗಳು ಈಗ ಕೇಳೋದಕ್ಕೆ ಶುರು ಆಗಿದೆ.
ಜನಪದದಲ್ಲಿ ಇರ್ತಕ್ಕಂಥ ವ್ಯಾಖ್ಯೆಗಳ ಬಗ್ಗೆ ಪ್ರಶ್ನೆಗಳು ಬಂದಿದೆ ಇಲ್ಲಿವರೆಗೂ. ಜನಪದ ವಿಜ್ಞಾನ, ಜನಪದ ಬಗ್ಗೆ ಬರುತ್ತೆ. ಜನಪದ ಮತ್ತು ಅದರ ಇತಿಹಾಸ, ಜಾಗತಿಕ ಸಂದರ್ಭ, ವಸಾಹತುಶಾಹಿ ಸಂದರ್ಭ, ವಸಾಹತರ ಸಂದರ್ಭ. ಈ ಜನಪದ ಸಿದ್ಧಾಂತಗಳಲ್ಲಿ ರಾಷ್ಟ್ರೀಯತೆ, ಪುರಾಣ ಮೂಲ ಸಿದ್ಧಾಂತ ನೋಡಿ, ಪುರಾಣ ಮೂಲ ಸಿದ್ಧಾಂತ, ಭಾರತ ಮೂಲ ಸಿದ್ಧಾಂತ, ಇವುಗಳ ಪ್ರತಿಪಾದಕರು ಯಾರು? ಭಾರತ ಮೂಲ ಸಿದ್ಧಾಂತ, ಜನಪದ ಕಥೆಗಳನ್ನ ಭಾರತ ಮೂಲ ಸಿದ್ಧಾಂತ ಅಂತ ಗುರುತಿಸಿದವರು ಯಾರು? ಅಥವಾ ಪುರಾಣ ಮೂಲ ಸಿದ್ಧಾಂತ ಅಂತ ಹೇಳಿ ಜನಪದ ಕಥೆಗಳನ್ನ ಅದನ್ನ ಪ್ರತಿಪಾದಿಸಿದವ್ರು ಯಾರು ಅನ್ನೋಂಥದನ್ನ ನೀವು ತಿಳ್ಕೊಂಡಿರ್ಬೇಕು. ರಾಚನಿಕ ಸಿದ್ಧಾಂತ, ಮೌಖಿಕ ಸೂತ್ರೀಕರಣ, ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ, ಸಾಂದರ್ಭಿಕ ಸಿದ್ಧಾಂತ ಇವುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಜನಪದ ಪ್ರದರ್ಶನ ಕಲೆಗಳು, ಯಕ್ಷಗಾನ, ಕಂಸಾಳೆ ಅಥವಾ ಡೊಳ್ಳು ಕುಣಿತ ಅಥವಾ ಈ ಒಂದು ಇನ್ನಿತರ ಬೇರೆ ಕಲೆಗಳು, ಮುಖ್ಯವಾಗಿ ಅದು ಯಾವ ಒಂದು ಪ್ರದೇಶದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಕಲೆ, ಅವುಗಳನ್ನು ಹೆಚ್ಚು ಮುನ್ನೆಲೆಗೆ ತಂದರು ಅಥವಾ ಆ ಒಂದು ಕಲೆಗಳಲ್ಲಿ ಹೆಚ್ಚು ತಮ್ಮ ಜೀವನವನ್ನು ನಡೆಸ್ತಿರ್ತಕ್ಕಂತಹ ಒಂದು ಏನು ತಲೆಮಾರುಗಳು ಯಾವ್ದಿರ್ಬೋದು. ಈಗ ಸೂತ್ರದ ಗೊಂಬೆ ಆಟ ಆಡಿಸುವಂಥವ್ರು ಯಾರು? ತೊಗಲು ಗೊಂಬೆ, ಅವ್ರನ್ನ ಆಡಿಸೋದು ಬೊಮ್ಮೆ ರಾಮರು ಅಂತ ಕರೀತಾರೆ ಅವ್ರನ್ನೆಲ್ಲ. ಅಂಥವ್ರನ್ನ ಯಾರು? ಅಥವಾ ಕಂಸಾಳೆ ಅನ್ನುವಂಥದ್ದು ಯಾವ ಒಂದು ಪ್ರಾದೇಶಿಕತೆ ಹಿನ್ನೆಲೆ ಇದೆ. ಯಕ್ಷಗಾನ, ಮೂಡಲಪಾಯ ಬರುತ್ತೆ, ದೊಡ್ಡಾಟ ಬರುತ್ತೆ, ಸಣ್ಣಾಟಗಳು ಬರುತ್ತೆ. ಇವು ಸೂತ್ರದ ಗೊಂಬೆಯಲ್ಲೂ ಕೂಡ ಬರುತ್ತೆ, ಯಕ್ಷಗಾನದಲ್ಲೂ ಕೂಡ ಬರುತ್ತೆ. ಅವುಗಳು ಯಾವ ಒಂದು ಪ್ರಾದೇಶಿಕತೆ ಹಿನ್ನೆಲೆಯಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಿ. ಆಮೇಲೆ ವಸ್ತುನಿಷ್ಠ ಮತ್ತು ಆಗಮನ ನಿಗಮನ ಪದ್ಧತಿ ಇವೆಲ್ಲ ಬಂದು ಕ್ಷೇತ್ರ ಕಾರ್ಯ ಪರಿಕಲ್ಪನೆ. ಕ್ಷೇತ್ರ ಕಾರ್ಯ ಅಂದರೆ ಜನಪದಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಕಾರ್ಯಗಳಿಗೆ, ಅಲ್ಲಿ ಫೀಲ್ಡ್ ವರ್ಕ್ಸ್ ಅಂತ ಏನು ಕರಿತೀವಲ್ಲ ನಾವು, ಜನಪದದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಒಂದು ಇದು ಕ್ಷೇತ್ರ ಕಾರ್ಯಗಳ ವರ್ಗೀಕರಣ, ವಿಶ್ಲೇಷತೆ, ಮಾಹಿತಿಗಳ ವ್ಯಾಖ್ಯಾನ. ಇನ್ನು ಜನಪದ ಪ್ರಕಾರಕ್ಕೆ ಬಂದ್ಬಿಡೋಣ ನೇರವಾಗಿ. ಜನಪದ ಮಹಾಕಾವ್ಯಗಳು ಸ್ನೇಹಿತರೆ, ಭಾರತದಲ್ಲಿ ಅದರಲ್ಲೂ ಕನ್ನಡದಲ್ಲಿ ಅತಿ ಹೆಚ್ಚು ನಾವು ಜನಪದ ಮಹಾಕಾವ್ಯಗಳನ್ನ ಕಾಣಬಹುದು. 22ರಿಂದ 26 ಮಹಾಕಾವ್ಯಗಳು ಜನಪದದಲ್ಲಿ ನಾವು ಇವತ್ತು ಕಾಣಬಹುದು. ಅದ್ರಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಕೇಳಿರ್ತಕ್ಕಂಥ ಮಲೆ ಮಹದೇಶ್ವರ ಅವರ ಮಹಾಕಾವ್ಯ, ಮಂಟೆಸ್ವಾಮಿ, ಜುಂಜಪ್ಪ, ಕೋಟಿ ಚೆನ್ನಯ್ಯ, ಈ ರೀತಿಯಾದಂತಹ ಒಂದು 4-5 ಮಹಾಕಾವ್ಯಗಳು ಏನಿದೆ ಅದ್ರ ಬಗ್ಗೆ ನೀವು ಆಳವಾಗಿ ತಿಳ್ಕೊಂಡಿರ್ಬೇಕು. ಅವರ ಕಥೆಗಳು ಗೊತ್ತಿರಬೇಕು ಮತ್ತು ಅದ್ರ ಸಂಪಾದಕರು ಯಾರು ಅಂತ ತಿಳ್ಕೊಂಡಿರ್ಬೇಕು. ಜಾನಪದ ಕಥೆಗಳು, ಜನಪದ ಗೀತೆಗಳು ಅದ್ರ ಬಗ್ಗೆ ತಿಳ್ಕೊಂಡಿರಿ. ಜನಪದ ಕಥನ ಗೀತೆ, ಲಾವಣಿ, ಒಗಟು, ಗಾದೆಗಳು. ಸ್ನೇಹಿತರೆ, ಗಾದೆಗಳು ಇಲ್ಲದಂಥ ಭಾಷೆಗಳೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ನೀವು ಕೇಳಿರ್ತೀರಿ. ಜನಪದ ಕಥೆಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ, ಅದ್ರ ಸಂಪಾದಕರು ಯಾರು ಅಂತ ಕೇಳ್ತಾರೆ. ಇನ್ನೊಂದು ಜನಪದ ಕಥನ ಗೀತೆಗಳ ಬಗ್ಗೆ, ಈಗ ಏನು ಪಿರಿಯಾಪಟ್ಟಣದ ಕಾಳಗ ಇರ್ಬೋದು, ಈ ರೀತಿಯಾದಂಥ ಇನ್ನಿತರ ಬೇರೆ ಬೇರೆ ಕಥನ ಗೀತೆಗಳು ಒಂದ್ರ ಬಗ್ಗೆ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇದೆ. ಮತ್ತು ಅದ್ರ ಸಂಪಾದಕರು ಯಾರು ಅಂತ ಕೇಳುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಜನಪದ ಪ್ರದರ್ಶನ ಕಲೆಗಳು, ಆಗಲೇ ಹೇಳಿದಂತೆ ಡೊಳ್ಳು ಕುಣಿತ, ಬೀಸು ಕಂಸಾಳೆ, ಹುತ್ತರಿ ಕುಣಿತ, ಆಮೇಲೆ ಆಟಗಳಂತೆ ಕೊರವರ ಕುಣಿತ, ಯಕ್ಷಗಾನ, ಬಯಲಾಟ, ಸಣ್ಣಾಟ, ದೊಡ್ಡಾಟ. ಆಮೇಲೆ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ, ಇವುಗಳ ಬಗ್ಗೆ, ಇವು ಪ್ರದೇಶ, ಯಾವ ಪ್ರದೇಶದ ಹಿನ್ನೆಲೆಯಲ್ಲಿ ಇದು ಮಾಡ್ತಾರೆ, ಮತ್ತು ತಲೆಮಾರು ಅಥವಾ ಮನೆತನ, ಯಾವ ಒಂದು ಮನೆತನದವರು ಇದು ಮಾಡ್ತಾರೆ. ಮತ್ತೆ ಇದರಲ್ಲಿ ಬಳಸುವಂತ ವಸ್ತುಗಳು, ಈಗ ಡೊಳ್ಳುಗೆ ಯಾವ ಒಂದು ಚರ್ಮವನ್ನು ಬಳಸ್ತಾರೆ. ಕಂಸಾಳೆ ಅನ್ನೋದು ಏನಿದೆಯಲ್ಲ, ಕಂಸಾಳೆ ಇದರಲ್ಲಿ ಅದು ಯಾವ ಒಂದು ಕಂಚಿಂದ ಮಾಡಿದಂಥದ್ದು, ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಯಾವ ಲೋಹದಿಂದ ಮಾಡಿದ್ದಾರೆ ಅನ್ನೋಂಥದ್ದನ್ನ ತಿಳ್ಕೊಂಡಿರ್ಬೇಕು. ತಂಬೂರಿ ಬಗ್ಗೆ ತಿಳ್ಕೊಂಡಿರ್ಬೇಕು. ಮತ್ತೆ ಕಂಸಾಳೆಯಲ್ಲಿ, ಈಗ ಉದಾಹರಣೆಗೆ ಡೊಳ್ಳು ಕುಣಿತದಲ್ಲಿ ಬರ್ತಕ್ಕಂತಹ ಪರಿಕರಗಳು ಯಾವ್ದ್ಯಾವ್ದು, ಕಂಸಾಳೆ ಅಲ್ಲಿ ಬರ್ತಕ್ಕಂಥ ಪರಿಕರಗಳು ಯಾವ್ದ್ಯಾವ್ದು. ಈಗ ಮಲೆ ಮಹದೇಶ್ವರನ ಮಹಾಕಾವ್ಯಗಳ ಬಗ್ಗೆ ಹೇಳೋದ್ರ ಜೊತೆಗೆ ಮಲೆ ಮಹದೇಶ್ವರನ ಕಾವ್ಯಗಳನ್ನ ಹೇಳಬೇಕಾದ್ರೆ ಇಲ್ಲಿರ್ತಕ್ಕಂಥ ಯಾವ ಒಂದು ಪ್ರಕಾರವನ್ನ ಬಳಸ್ತಾರೆ, ಕಂಸಾಳೆಯಲ್ಲಿ ಹೇಳುವಂಥದ್ದು ಇರುತ್ತೆ. ಡೊಳ್ಳು ಕುಣಿತದಲ್ಲಿ ಒಂದಷ್ಟು ಗೀತೆಗಳನ್ನ ಹೇಳ್ತಾರೆ, ಯಕ್ಷಗಾನದಲ್ಲಿ ಒಂದಷ್ಟು ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿ
ಬೇರೆ 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 ಒಂದು ಪ್ರಕಾರಗಳಿಗೆ ಏನು ಪ್ರದರ್ಶನ ಕಲೆಗಳಿಗೆ ಬೇರೆ ಬೇರೆ ಆದಂತಹ ಜನಪದ ಕಥೆಗಳನ್ನು, ಜನಪದ ಗೀತೆಗಳನ್ನು, ಜನಪದದ ಇನ್ನಿತರ ಆಯಾಮದ ಒಂದು ಕಲೆಗಳನ್ನು ಅದಕ್ಕೆ ಬಳಕೆ ಮಾಡೋದನ್ನು ನೀವು ನೋಡಬೇಕು. ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ವೃತ್ತಿ ಗಾಯಕರು, ಕಂಸಾಳೆಯವರು, ನೀಲ್ಗಾರರು, ಆಮೇಲೆ ಕಿನ್ನರಿ ಜೋಗಿಗಳು, ಇವರು ಯಾರು, ಯಾವ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತಾರೆ, ಯಾವ ಒಂದು ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಡುಗಳಿರ್ತವೆ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಜನಪದ ಸಂಶೋಧನೆ, ಮಿಷನರಿ ವಿದ್ವಾಂಸರು ಕರ್ನಲ್ ಮೆಕಂಜೆ, ಜೆ.ಎಫ್. ಲಿಟ್ಟೋ, ರೆವರೆಂಡ್ ಮ್ಯಾನರ್, ಎ.ಬಿ. ಬರ್ನಲ್ಲು ಮತ್ತು E.N. ಎಂಥವನು. ಸ್ನೇಹಿತರೆ, ಜನಪದ ಏನಿದೆಯಲ್ಲ, ಈ ಒಂದು ಜನಪದ ಕ್ಷೇತ್ರದಲ್ಲಿ ಕನ್ನಡಿಗರು ಅಥವಾ ದೇಶೀಯ ವಿದ್ವಾಂಸರುಗಳ ಜೊತೆಗೆ ವಿದೇಶಿ ವಿದ್ವಾಂಸರ ಕೊಡುಗೆ ಬಹಳ ಅಪಾರವಾಗಿದೆ. ಅವರು ಎಷ್ಟು ಲಾವಣಿಗಳನ್ನು ಅವರು ಸಂಗ್ರಹಿಸಿದ್ದಾರೆ, ಕಥೆಗಳನ್ನು ಅವರು ಸಂಗ್ರಹಿಸ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾಶ್ಚಿಮಾತ್ಯ ವಿದ್ವಾಂಸರುಗಳು ಇವರು ಮಿಷನರಿಗಳ ಜೊತೆಗೆ ಇಲ್ಲಿರ್ತಕ್ಕಂಥ ಏನಿದಾರಲ್ಲ ಪಾಶ್ಚಿಮಾತ್ಯ ವಿದ್ವಾಂಸರು, ಗ್ರೀಮ್ ಸಹೋದರರು ಇರ್ಬೋದು, ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಸ್ಮಿತ್ ಥಾಮ್ಸನ್ ಇರ್ಬೋದು, ಸಿಗ್ಮಂಡ್ ಫ್ರೈಡ್ ಇರ್ಬೋದು. ಸಿಗ್ಮಂಡ್ ಫ್ರೈಡು ಅವರು ಇನ್ನೊಂದು ಕಡೆ ಬರ್ತಾರೆ, ಎಲ್ಲಿ ಅಂತ ಗುರುತಿಸ್ಕೊಳ್ಬೇಕು ನೀವು, ಆಯ್ತಾ. ಈ ರೀತಿ ವಿದೇಶಿ ಅವರ ಕೊಡುಗೆಗಳು ಏನು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಈಗ 5 ಕನ್ನಡದ ಲಾವಣಿಗಳು, ಇದನ್ನು ಬರೆದವ್ರು ಯಾರು, ಅದನ್ನು ಸಂಪಾದನೆ ಮಾಡಿರೋಂಥವ್ರು ಯಾರು ಅಂತ ಕೇಳೋವಂಥ ಸಾಧ್ಯ ಇರುತ್ತೆ. ಇನ್ನು ನಮ್ಮ ದೇಶೀಯ ಅಥವಾ ಕನ್ನಡದ ಮಟ್ಟದಲ್ಲಿ ನಾವು ಹೇಳಿದರೆ ಹಲಸಂಗಿ ಗೆಳೆಯರು, ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದಷ್ಟು ಗೆಳೆಯರ ಒಂದು ತಂಡ ಸೇರ್ಕೊಂಡು ಜನಪದ ಕ್ಷೇತ್ರದಲ್ಲಿ ಒಂದು ಸಂಚಲನವನ್ನು ಶುರು ಮಾಡಕ್ಕೆ ಹೊರಡ್ತಾರೆ. ಅದ್ರ ಬೇರೆ ಕೂಡ ಇರ್ತಾರೆ. ಅದರಲ್ಲಿ ಆ ಒಂದು ಸಂಘಟನೆಯಲ್ಲಿ ಯಾವ ಒಂದು ಏನು ಒಂದು ಗುಂಪಿನಲ್ಲಿ ಯಾರೆಲ್ಲ ಇದ್ರೋ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಅಲ್ಲಿಂದ ಹಿಡಿದು ಇಲ್ಲೇನಿದಾರಲ್ಲ ಇಷ್ಟೂ ಜನರು ಕೂಡ ಜನಪದ ಕ್ಷೇತ್ರಕ್ಕೆ ದುಡಿದಿರೋಂಥವ್ರು. ಇಲ್ಲಿ ಕಾಳೇಗೌಡ, ನಾಗವಾರ ಇದ್ರಲ್ಲ, ಅಲ್ಲಿವರೆಗೂ ಇಷ್ಟು ಜನರು ಕೂಡ ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥವ್ರು. ಜಿ ಪರಮಶಿವಯ್ಯ ಅವರ ಕೃತಿಗಳು ಯಾವುದು, ಅವರು ಯಾವುದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು PhD ಥೀಸಿಸ್ ಏನಿರಬೇಕು, ಭಾಳ ಮುಖ್ಯವಾಗಿ ಈಗ ನೆನಪಾಯ್ತು. ಈ ರೀತಿ ಈಗ ಇತ್ತೀಚೆಗೆ ಯಾವ ಪ್ರಶ್ನೆ ಕೇಳಿತ್ತಂತಂದ್ರೆ, ಜನಪದ PhD ವಿಷಯ ಅದರ ಏನು ಅದನ್ನು ಬರೆದವರು, ಆ PhD ಮಾಡಿರ್ತಕ್ಕಂತಹ ಸಂಶೋಧನೆ ಮಾಡಿರೋರು. ಜನಪದಕ್ಕೆ ಸಂಬಂಧಪಟ್ಟಂತೆ, ಜನಪದ ಕಥೆಗಳಿಗೆ ಸಂಬಂಧಪಟ್ಟಂತೆ ಯಾರು ಸಂಶೋಧನೆ ಮಾಡಿದರೆ ಅದರ ಕೃತಿ ಹೆಸರೇನು, ಜನಪದ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಥೀಸಿಸ್ ಪ್ರಬಂಧದ ಹೆಸರೇನು, R.C. ಹಿರೇಮಠ ಅವ್ರು ಯಾವ್ದ್ರ ಬಗ್ಗೆ ಬರೆದಿದ್ದಾರೆ, ಸಿದ್ಧಲಿಂಗಯ್ಯ ಅವರ ಒಂದು ಥೀಸಿಸ್ ಯಾವ್ದ್ರ ಬಗ್ಗೆ ಇದೆ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಈ ಸಲ. ಯಾಕೆಂತಂದರೆ ಕಳೆದ 3 ಅಥವಾ 4 ಪರೀಕ್ಷೆಗಳ ಹಿಂದೆ, ಅಂದರೆ KCET ಇರ್ಬೋದು, UGC ನೆಟ್ ಇರ್ಬೋದು, ಕಳೆದ 3 ಅಥವಾ 4 ಹಿಂದೆ ನಾವು ನೋಡೋದಾದರೆ ಈ ರೀತಿಯಾದಂಥ PhD ಥೀಸಿಸ್ ಬಗ್ಗೆ, ಜನಪದ ಥೀಸಿಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೀವು ಅದನ್ನು ಕೇರ್ಲೆಸ್ ಮಾಡಿದ್ರೆ ಓದ್ಕೊಳ್ಳಿ. ಇನ್ನು ಕನ್ನಡ ಸಂಶೋಧನೆ, ಸಾಹಿತ್ಯ ವಿಮರ್ಶೆ ಮತ್ತು ಸಾಂಸ್ಕೃತಿಕ ಅಧ್ಯಯನ. ಸಂಶೋಧನೆ ಅದರ ಪರಿಕಲ್ಪನೆ, ಸಾಹಿತ್ಯ, ಉದ್ದೇಶ, ಪ್ರಯೋಜನಗಳು, ಕನ್ನಡ ಸಂಶೋಧನೆ ಇತಿಹಾಸ, ಅವುಗಳ ಬಗ್ಗೆ. ಪ್ರಮುಖ ಸಂಶೋಧನೆಕಾರರು ಯಾರ್ಯಾರು: ಗೋವಿನ ಪೈ, ಸಂಪತ್ ಜೋಶಿ, ಮುಳಿಯ ತಿಮ್ಮಪ್ಪಯ್ಯ, ರಾಜಪುರೋಹಿತ R. ನರಸಿಂಹಾಚಾರ್ಯ, ಇನ್ನೊಂದಷ್ಟು ತೀನಂ ಶ್ರೀಕಂಠಯ್ಯ, ಸೇಡಿಯಪ್ಪು ಕೃಷ್ಣ ಭಟ್ರು, ರಂಶ್ರೀ ಮುಗುಳಿ, ಇವರೆಲ್ಲ ಏನೇನು ಸಂಶೋಧನೆ ಮಾಡಿದ್ದಾರೆ, ಕನ್ನಡ ಸಾಹಿತ್ಯಕೋಶ ಯಾರ್ದು, ಆಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಿರೋದು ಯಾರು, ಅವುಗಳ ಸಂಪಾದನೆ ಯಾರು ಮಾಡಿದ್ದಾರೆ. ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಮತ್ತು ಅವುಗಳ ಕಾಲ, ಯಾವ ಕವಿಗೂ ಮೊದಲು ಯಾವ ಒಬ್ಬ ವಿದ್ವಾಂಸ ಆ ಒಂದು ಪ್ರಕಾರದ ಸಾಹಿತ್ಯ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಕೃತಿಗಳನ್ನ ತಿಳ್ಕೊಂಡಿರ್ಬೇಕು. ಇಸ್ವಿಗಳು ನೆನ್ಪಿಟ್ಕೊಳ್ಳಿ ಸಾಧ್ಯ ಆದಷ್ಟು.